ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೆಸೆಂಟ್ ನ್ಯೂಸ್ ಯೂಟ್ಯೂಬ್ ಚಾನಲ್. ಗಾಯ್ಸ್, RCB ಕುರಿತು IPL ಕುರಿತು ಒಂದಷ್ಟು ಅಪ್ಡೇಟ್ಗಳಿದೆ ಅಂತಲೇ ಹೇಳ್ಬೋದು. ಸೊ ಏನೇನಂತ ತಿಳಿಸ್ಕೊಡ್ತೀವಿ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಏನೇನು ಅಪ್ಡೇಟ್ ಅಂತ ತಿಳಿಸ್ಕೊಡ್ತೀವಿ. ಸೊ ಮೊದಲನೇ ಅಪ್ಡೇಟು, ನಮ್ಮ RCB ಕ್ಯಾಪ್ಟನ್ ಆದಂಥ ರಜತ್ ಪಟಿದಾರ್ ಅವರಿಗೆ 12 ಲಕ್ಷ ಫೈನ್ ಹಾಕಿದ್ದಾರೆ ಗುರು. ಆ್ಯಕ್ಚುಲಿ ನಿನ್ನೆ ಮ್ಯಾಚಲ್ಲಿ ನೀವು ಸ್ವಲ್ಪ ಸ್ಲೋ ಓವರ್ ರೇಟೆಡ್ ಮೇಂಟೈನ್ ಮಾಡಿದ್ರಿಂದ ನಿಮಗೆ 12 ಲಕ್ಷ ಫೈನ್ ಹಾಕಿದ್ದೀವಿ ಅಂತ ಹೇಳ್ತಾರೆ. 50 ಲಕ್ಷನೇ ಬೀಳಿ ಮ್ಯಾಚ್ ಗೆದ್ದವಲ್ಲ ಅಷ್ಟೇ ಸಾಕು ನಮಗೆ. ಸೊ ಫಸ್ಟ್ ಇವಾಗ 12 ಲಕ್ಷ ಆಗಿದೆ. ಎರಡನೇ ಸತಿ ಬಿತ್ತು ಅಂದ್ರೆ 24 ಲಕ್ಷ. ಹಂಗೆ ಹೋಗ್ತಾ ಹೋಗ್ತಾ ಫೈಸ್ ಜಾಸ್ತಿ ಆಗುತ್ತೆ. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಮೆರಿಟ್ ಪಾಯಿಂಟ್ ಅಲ್ಲಿ ಏನು ಕಟ್ ಮಾಡಿಲ್ಲ ಆಕ್ಚುಲಿ ಇಲ್ಲಿ. ಸೊ ಡಿಮೆರಿಟ್ ಪಾಯಿಂಟ್ ಅಲ್ಲಿ ಏನು ಕಟ್ ಮಾಡಿಲ್ಲ. ಬಟ್ ಸ್ಟಿಲ್ ಒಂದೇನಪ್ಪ ಅಂತಂದ್ರೆ ರಜತ್ ಪಟಿದಾರ್ ಅವ್ರು ಆಕ್ಚುಲಿ ನಿನ್ನೆ ಸ್ವಲ್ಪ ಟೈಮ್ ತಗೊಂಡ್ರು. ಆಕ್ಚುಲಿ ಮ್ಯಾಚ್ ಮುಗಿದು ಲೇಟ್ ಆಯಿತು. ಬಟ್ ಎಲ್ಲೋ ಒಂದು ಕಡೆ ನಮ್ಗೆ ಅದು ಅಡ್ವಾಂಟೇಜ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಟೈಮ್ ತೊಗೊಂಡು ಹಾರ್ದಿಕ್ ಪಾಂಡ್ಯ ಅವ್ರು ಆ ರೇಂಜಿಗೆ ಹಿಟ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಪ್ಲಾನಿಂಗ್ ಮಾಡಬೇಕಾಗಿತ್ತು. ಆ್ಯಂಡ್ ಲಾಸ್ಟ್ ಓವರಲ್ಲಿ ಬೌಲಿಂಗ್ ಆಪ್ಷನ್ ಇಲ್ಲಿ ಕೃಣಾಲ್ ಪಾಂಡ್ಯ ಕೊಟ್ಟಿರೋದು. ಸೊ ಎಲ್ಲ ಗೇಮ್ ಚೇಂಜಿಂಗ್ ಮೂಮೆಂಟ್ಗಳು ತುಂಬ ಟೈಮ್ ತೊಗೊಳುತ್ತೆ ಗುರು ಒಂದು ಸ್ವಲ್ಪ. ಅದಕ್ಕೋಸ್ಕರನೇ ಫೈನ್ ಹಾಕಿದ್ದಾರೆ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು, ಸೊ ವಾಂಖೇಡೆ ಸ್ಟೇಡಿಯಮಲ್ಲಿ ರೋಹಿತ್ ಶರ್ಮಾ ಅವರಿಗೆ ಸಪರೇಟಾಗಿ ಒಂದು ಸ್ಟ್ಯಾಂಡ್, ಅಂದರೆ ಲೈಕ್ ಅವರು ಆ ಸ್ಟ್ಯಾಂಡ್ಗೆ ಇವರು ನೇಮ್ ಇಡಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಯಾಕಂದ್ರೆ ರೋಹಿತ್ ಶರ್ಮಾ ಇಂಡಿಯನ್ ಟೀಮ್ಗೆ ಸಖತ್ತಾಗಿ ಕೊಡುಗೆ ಕೊಟ್ಟಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ವಾಂಖೇಡೆ ಸ್ಟೇಡಿಯಂ ಅವರ ಮನೆ ಅಂತ, ಅವ್ರ ಮನೆ ಪಿಚ್ಚೇ ಗುರು ಅದು. ಆ್ಯಕ್ಚುಲಿ ಮುಂಬೈ ಮುಂಬೈ ಇಂಡಿಯನ್ಸ್ಗೆ ಅವ್ರ ನೇಮ್ ಇಡೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂತ. ಎಕ್ಸಾಕ್ಟ್ಲಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಸಚಿನ್ ತೆಂಡೂಲ್ಕರ್ ಸ್ಟ್ಯಾಂಡ್ ಅವರಲ್ಲಿ ಆಲ್ರೆಡಿ ಇದೆ, ಸುನಿಲ್ ಗವಾಸ್ಕರ್ ಅವ್ರ ಸ್ಟ್ಯಾಂಡ್ ಇದೆ. ಸೊ ಇವ್ರದ್ದು ಒಂದು ಸ್ಟ್ಯಾಂಡ್ ಇರ್ಲಿ ಗುರು, ಲೆಜೆಂಡ್, ಏನು ಮಾಡೋಕ್ಕಾಗಲ್ಲ. ಬಟ್ ಸದ್ಯಕ್ಕೆ ಅವರು ಹೋಪ್ಸ್ ಏನಪ್ಪಾ ಅಂತಂದ್ರೆ ಫಾರ್ಮ್ ಅಲ್ಲಿ ಅಷ್ಟು ಕಾಣಿಸ್ಕೊಂತ ಇಲ್ಲ. ಹೋಪ್ ದಟ್ ತುಂಬಾ ಜನ ಕಾಯ್ತಾ ಇರ್ತಾರೆ ರೋಹಿತ್ ಶರ್ಮಾ ಅವ್ರು ಕ್ಲಿಕ್ ಆಗಲಿ ಅಂತ. ರೋಹಿತ್ ಶರ್ಮಾ ಕ್ಲಿಕ್ ಆಯ್ತು ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಆಟೋಮೆಟಿಕ್ ಎಲ್ಲರೂ ಕೂಡ ಕ್ಲಿಕ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ಗೈಸ್, ಇನ್ನು ನೆಕ್ಸ್ಟ್ ಅಪ್ಡೇಟ್ ಕೇಳಿದ್ರೆ ಶಾಕ್ ಆಗ್ತೀರಾ ಅಂತ ಹೇಳ್ಬೋದು. ಸೊ ಅಪ್ಡೇಟ್ ಹೇಳೋಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಂತ ಬನ್ನಿ ಇವಾಗ ಏನು ಅಪ್ಡೇಟ್ ಇದೆ ನೋಡೋಣ. ಸೊ ಅಂಬಾಟಿ ರೈಡು ಅವರು RCB ಬಗ್ಗೆ ಒಂದು ಫಸ್ಟ್ ಟೈಮ್ ಒಂದು ಒಳ್ಳೆ ವಿಚಾರನ ಹೇಳಿದ್ದಾರೆ. ಸೊ RCB ಈ ಸತಿ ಸಖತ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಎಸ್ಪೆಷಲಿ ರಜತ್ ಪಟಿದಾರ್ ಅವರ ಕ್ಯಾಪ್ಟನ್ಸಿನ ಹೊಗಳಿದ್ದಾರೆ. ಈ ಸತಿ ಅವ್ರಂತರ ಇವಾಗ ಒಂಥರ CSK ತಂಡ ತರ ಕಾಣಿಸ್ತಾ ಇದೆ. ಅಂದ್ರೆ ಹಳೆ CSK ತಂಡ ಹೆಂಗಿತ್ತು ಕಪ್ ಗೆಲ್ಬೇಕಾದ್ರೆ ಆ ತರ ತಂಡವಾಗಿ ಕಾಣಿಸ್ಕೊಂತ ಇದೆ. ಸೊ ಈ ಸತಿ ಗೆಲ್ಲುವಂತ ಚಾನ್ಸಸ್ ಈ ಸಲ ಕಪ್ ಅವ್ರದೇ ಅಂತಾನೆ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಸೊ ಏನ್ ಅನ್ಸುತ್ತೆ ಗೈಸ್, ಅಂಬಾಟಿ ರೈಡ್ ಅವರು ಸಡನ್ ಆಗಿ ನಮ್ಮ RCB ಅವರು ಫ್ಯಾನ್ಸ್ ಗಳಿಗೆ ಅವ್ರಿಗೆ ಟ್ರೋಲು, ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೋಲು, ಆಮೇಲೆ ಟ್ವಿಟರ್ ಅಲ್ಲಿ ಟ್ರೋಲ್ ಮಾಡೋದು ನೋಡಿ ಭಯ ಬಿದ್ಬಿಟ್ಟು ಈ ತರ ಹೇಳ್ತಾ ಇದಾರ. ಇಲ್ಲ ನಿಜವಾಗ್ಲೂ ನಿಮ್ಗೆ ಅವ್ರಿಗೆ ಅನ್ನಿಸ್ತಾ ಇದೆಯಾ ಮೇ ಬಿ ಇವರು ಚೆನ್ನಾಗಿದೆ ಸ್ಟ್ರಾಂಗ್ ತಂಡ ಅಂತ ಅನ್ಸಿ ಈ ತರ ಹೇಳ್ತಾ ಇದಾರೆ ಅಂತ ಅನ್ಕೊಂತಲ್ಲ. ಸೊ ನಮ್ಮ ಹುಡುಗರೆಲ್ಲ RCB ಅಭಿಮಾನಿಗಳೆಲ್ಲ ಹೋಗ್ಬಿಟ್ಟು ಅಲ್ಲಿ ರೊಚ್ಚಿಗೆ ಬೈದಿರ್ತಾರೆ, ಸುಳ್ಳು ಉರಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಹೆಂಗಾದ್ರೂ ಮಾಡಿ ಬಚಾವಬೇಕು, ಹಂಗಾಗಿ ಈ ಮಾತುಗಳನ್ನ ಹೇಳ್ತಾ ಇದಾರೆ ಅಂತ ಅನ್ಕೊಂಡಿದೀನಿ ನಾವು. ಸೊ ಗೈಸ್ ಏನ್ ಅನ್ಸುತ್ತೆ ಒಟ್ನಲ್ಲಿ ಅಂಬಾಟಿ ರೈಡ್ ಅವರ ಬಾಯಿಂದ ಈ ತರ ನನಗೆ ಶಾಕಿಂಗ್ ಅನಿಸ್ತಾ ಇದೆ ಆಕ್ಚುಲಿ. ಇದು ಹೇಳ್ಬೇಕು ಅಂತಂದ್ರೆ ಒಟ್ನಲ್ಲಿ ಎಲ್ಲ ಒಂದ್ ಕಡೆ ಪಾಸಿಟಿವ್ ಬರ್ತಾ ಇದೆಯಲ್ಲ. ಸೊ RCB ಅಂತಂದ್ರೆ ಭಯ ಬೀಳ್ತಾ ಇದಾರೆ. ಅಂಡ್ ಎಸ್ಪೆಷಲಿ ನಿನ್ನೆ ನಾನು ಆಕ್ಚುಲಿ ಅಬ್ಸರ್ವ್ ಮಾಡ್ತಿರೋದೇನಪ್ಪ ಅಂತಂದ್ರೆ ವಾಂಖೇಡೆ ಸ್ಟೇಡಿಯಂ ಅಲ್ಲಿ DJ ಆಕ್ಚುಲಿ ಇಲ್ಲಿ RCB ಅನ್ನೋ ಚಾಟ್ ಕಮ್ಮಿ ಮಾಡಬೇಕು ಅಂತ DJ ಅವರು ಏನೇನೋ ಹೇಳ್ತಾ ಇರ್ತಾರೆ. ಗಣಪತಿ ಬಪ್ಪ ಮೌರ್ಯ ಅಂತಾರೆ, ಹಾರ್ದಿಕ್ ಪಾಂಡ್ಯಾಗೆ ಸ್ಲಾಕ್ಸ್ ಹೊಡೀರಿ ಅಂತಾರೆ. ರೋಹಿತ್ ಶರ್ಮಾಗೆ ಅಷ್ಟೇ ಜೆನ್ಯೂನ್ ಆಗಿ ಲೈಕ್ ಚಪ್ಪಾಳೆ ಎಲ್ಲ ಬರ್ತಿದೆ. ಅಂಡ್ ಜಸ್ಪ್ರೀತ್ ಬುಮ್ರಾಗ್ ಬರ್ತಾ ಇತ್ತು. ಸೊ ಹಾರ್ದಿಕ್ ಪಾಂಡ್ಯಾಗೂ ಇವನ್ ನಾನು ಆ ಥರ ವಿಷಲ್ಸ್ಗಳನ್ನ ನಾನು ನೋಡಿಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ನ್ಯಾಚುರಲ್ ಆಗಿ. ಬಟ್ RCB ವಿರಾಟ್ ಕೊಹ್ಲಿಗೆ ಮಾತ್ರ ಹೆವಿ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಿನ್ನೆ ಮ್ಯಾಚಲ್ಲಿ ಆ್ಯಕ್ಚುಲಿ ಪಾಪ ಹಾರ್ದಿಕ್ ಪಾಂಡ್ಯ ಅವರು ಸೊ ಸಖತ್ತಾಗಿ ಆಡಿದ್ರು ಗುರು. ಆ್ಯಕ್ಚುಲಿ ಅವ್ರ ಕಡೆಯಿಂದನೂ ಒಂದು ಪಾಪ ಟ್ವೀಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ಸೊ ನಾವು ಮುಂದೆ ಹೋಗ್ತಾ ಇರ್ತೀವಿ, ವಿಲ್ ಕೀಪ್ ಪುಷಿಂಗ್. ಆ್ಯಂಡ್ ಇದು ನಮಗೆ ದೊಡ್ಡ ವಿಷಯ ಏನಲ್ಲ, ಒಂದು ಟೀಮ್ ಆಗಿ ಮತ್ತೆ ಆಚೆ ಬರ್ತೀವಿ ಅಂತ ಟ್ವೀಟ್ ಮಾಡಿದ್ದಾರೆ. ಇವನ್ ನಿನ್ನೆ ಅಳ್ತಾ ಇದ್ರು ಅಂತಾನೆ ಕಾಣಿಸ್ತಾ ಇತ್ತು ಆಕ್ಚುಲಿ. ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಎಲ್ಲ ನೋಡ್ತಾ ಇದ್ದಾರೆ, ಅವ್ರ ಕಣ್ಣಲ್ಲಿ ತುಂಬ ನೀರು ತುಂಬಿಕೊಂಡಿತ್ತು. ಯಾಕಂದ್ರೆ ಈ ತರ ಸಿಚುವೇಶನ್ಸ್ ಅಲ್ಲಿ ಆಲ್ರೆಡಿ ಅವ್ರು ಎಷ್ಟೊಂದು ಸತಿ ಮ್ಯಾಚ್ ನ ಗೆಲ್ಸ್ಕೊಟ್ಟಿದ್ದಾರೆ. ಮೇ ಬಿ ನಾನು ಔಟ್ ಆಗಿದ್ದೆ, ಇಲ್ಲ ಒಂದ್ ಕಡೆ ಮ್ಯಾಚ್ ಟರ್ನ್ ಆಯ್ತೇನೋ ಅಂತ ಅವ್ರು ಕೂಡ ಅನ್ಸಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇದಕ್ಕೂ ಮುಂಚೆ ಹಾರ್ದಿಕ್ ಪಾಂಡ್ಯ ಔಟ್ ಆದ್ಮೇಲೆ ಟಿಮ್ ಡೇವಿಡ್ ಅವರು ಬರ್ತಾ ಇದ್ರು, ಅಲ್ಲಿ ಮ್ಯಾಚ್ ಫಿನಿಶಿಂಗ್ ಗಳು ತುಂಬಾ ಬೇಗ ಆಗ್ತಾ ಇತ್ತು. ಇಲ್ಲಿ ಏನಾಗ್ತದೆ ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಔಟ್ ಆದ್ಮೇಲೆ ಮ್ಯಾಚ್ ಇವ್ರಿಗೆ ಮೇನ್ ಇನ್ನೊಬ್ಬ ಫಿನಿಶರ್ ಇಲ್ಲ. ಈಗ RCBಗೆ ಜಿತೇಶ್ ಶರ್ಮಾ ಔಟ್ ಆಗಿದ ತಕ್ಷಣ ಹೆಂಗೆ ಲೈಕ್ ಟಿಮ್ ಡೇವಿಡ್ ಅವ್ರು ನಿಂತ್ಕೊಂತಾರೋ ಅದೇ ರೀತಿ ಹಾರ್ದಿಕ್ ಪಾಂಡ್ಯ ಔಟ್ ಆದ್ರೆ ಯಾರು ಬೇರೆ ಬ್ಯಾಕಲ್ಲಿ ಯಾರು ಇಲ್ಲ. ನಮ್ಮಂದಿರೋರ ಮೇಲೆ ಒಂದು ಸ್ವಲ್ಪ ನಂಬಿಕೆ ಇತ್ತು. ಬಟ್ ಅವ್ರು ನೋಡಿದ್ರೆ ಪಾಪ ನಾನ್ ಸ್ಟ್ರೈಕರಲ್ಲಿ ಕಚ್ಕೊಂಡ್ಬಿಟ್ಟಿದ್ರು. 3 ಬಾಲ್ ಆಡಕ್ಕೆ ಅವ್ರಿಗೆ ಅವಕಾಶನೇ ಸಿಗಲಿಲ್ಲ. ಸೊ ಎಲ್ಲ ಕಡೆಯಿಂದನೂ ಪಾಪ ಚೆನ್ನಾಗಿ ಆಡಿದ್ದಾರೆ ಗುರು. ಆ್ಯಕ್ಚುಲಿ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದ್ರೆ ವಿಕೆಟ್ಸ್ ತೊಗೊತಾ ಇದ್ದಾರೆ, ಒಂದು ಕಡೆ ರನ್ಸ್ ಕೂಡ ಸ್ಕೋರ್ ಮಾಡ್ತಾ ಇದ್ದಾರೆ. ಎಲ್ಲೋ ಇದ್ದಿದ್ದ ಮ್ಯಾಚ್ನ ತೊಗೊಂಡು ಬಂದಿದ್ದೆ ಅವ್ರು ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ 45 ರನ್ಸ್ ಹೊಡಿತಾರಲ್ಲ. ಹೌದು. ಸೊ ಆ ಮ್ಯಾಚಲ್ಲಿ ಅವ್ರು ಏನಾದ್ರು ರನ್ಸೇ ಹೊಡೆದಿಲ್ಲ ಅಂತಂದ್ರೆ 11ನೇ ಓವರಲ್ಲಿ ಮ್ಯಾಚ್ ನಮ್ಮ ಕಡೆನೇ ಇತ್ತು. 12, 13, 14 ಒಂದು 4 ಓವರಲ್ಲೇ ಮ್ಯಾಚ್ನ ಕಂಪ್ಲೀಟಾಗಿ ಟರ್ನ್ ಮಾಡಿಬಿಟ್ರು. 50 ರನ್ ದೊಡ್ಡ 4 ಓವರ್ 5 ರನ್ 3 ಓವರ್ ಹೊಡಿಬೋದಾಯ್ತು ಆರಾಮ್ಸೆ, ದೊಡ್ಡ ವಿಷಯ ಏನಾಗಿರಲಿಲ್ಲ. ಬಟ್ ಸ್ಟಿಲ್ ಕ್ರೆಡಿಟ್ಸ್ ಅವ್ರಿಗೂ ಕೂಡ ಹೋಗಬೇಕು ನೆನ್ನೆ ಮ್ಯಾಚಲ್ಲಿ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು, ಸೊ ಸನತ್ ಜೈಸೂರ್ಯ ಅವರು ನರೇಂದ್ರ ಮೋದಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನಮ್ಮ ನರೇಂದ್ರ ಮೋದಿ ಅವರಿಗೆ. ಸೊ ಏನಂತಂದ್ರೆ ಶ್ರೀಲಂಕಾದಲ್ಲಿ ಒಂದು ಸ್ಟೇಡಿಯಂನ ಕಟ್ಸ್ಕೊಡೋದಕ್ಕೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ. ಮೇ ಬಿ ಇದು ಹೆಂಗೆ ಅಂತಂದ್ರೆ BCC ಅವರು ಆಲ್ರೆಡಿ ಒಂದು ಡಿಸಿಷನ್ ತಗೊಂಡ್ಬೇಕು ಅಂತ ಅನ್ಕೊಂತೀನಿ. ಆಕ್ಚುಲಿ ಸ್ಟೇಟ್ಸ್ ಗೌರ್ಮೆಂಟ್ ಬಂದರೂ ಪರವಾಗಿಲ್ಲ, ಬಟ್ ಸ್ಟಿಲ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಎಷ್ಟು ದೊಡ್ಡದಿದೆ ಅಂತ ನಿಮ್ಗೆ ಗೊತ್ತಿದೆ. ಅದೇ ರೀತಿ ಮೇ ಬಿ ಶ್ರೀಲಂಕಾದಲ್ಲೂ ಕೂಡ ಕಟ್ಸೋ ಪ್ಲಾನ್ ಮಾಡ್ತಾ ಇದ್ದಾರೇನೋ.
ಒಳ್ಳೇದು. ಎಲ್ಲ ಕಡೆ ಸ್ಟೇಡಿಯಂಗಳಿದ್ರು ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅವ್ರ ಕಡೆ ಒಂದು ಒಳ್ಳೊಳ್ಳೆ ಸ್ಟೇಡಿಯಂಗಳಿದೆ ಗುರು. ಅವ್ರದ್ದು ದೊಡ್ಡ ಸ್ಟೇಡಿಯಂಗಳಿರೋದು. ಗಾಲೆ ಸ್ಟೇಡಿಯಂಗಳೆಲ್ಲ ಆ್ಯಕ್ಚುಲಿ ಹೊಡೆಯೋಕ್ಕೆ ಆಗಲ್ಲ, 6 ಆ ಥರ ದೊಡ್ಡ ಗ್ರೌಂಡ್ ಇದೆ. ಹೋಪ್ ದಟ್ ಜೈಸೂರ್ಯ ಅವರ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಅನ್ಕೊಂಡಿದ್ದೀನಿ ನಮ್ಮ ನರೇಂದ್ರ ಮೋದಿ ಸರ್ ಅವರು. ಸೊ ಗೈಸ್, ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸೊ ಕೃಣಾಲ್ ಪಾಂಡ್ಯ ಅವ್ರ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಸೊ ಅವ್ರೇನಪ್ಪ ಅಂತಂದ್ರೆ ನಿನ್ನೆ ಆ್ಯಕ್ಚುಲಿ ಯಾರಾದರೂ ಒಬ್ಬ ಪಾಂಡ್ಯ ಸೋಲ್ಬೇಕಾಗಿತ್ತು. ಅದು ಅವ್ರು ಸೋತಿದ್ದು ನನಗೇನು ಬೇಜಾರಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಯಾರೋ ಒಬ್ಬರು ಪಾಂಡ್ಯ ಸೋಲ್ಬೇಕು. ಅದು ನಮ್ಮ ಅಣ್ಣ ತಮ್ಮ ಆ್ಯಕ್ಚುಲಿ ಇವರು ಅಣ್ಣ ಹೇಳಿರೋದು. ಸೊ ತಮ್ಮ ಸೋತಿದ್ದಾರೆ ಅಂತ ನಿನ್ನೆ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ಎಸ್, ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ರಾಪಾ ಇಂದ ಒಂದು ಅಪ್ಡೇಟ್ ಬಂದಿದೆ. ಏನಂತಂದ್ರೆ ಸೊ ನಿನ್ನೆ ಮ್ಯಾಚಲ್ಲಿ ಆ್ಯಕ್ಚುಲಿ ಕ್ರೆಡಿಟ್ಸ್ ಎಲ್ಲ ಬೌಲಿಂಗ್ ಪಡೆಗೆ ಕೊಡಬೇಕು. ಯಾಕಂತಂದ್ರೆ ಆ ಬೌಲಿಂಗ್ ಅಲ್ಲಿ ಆಡಿಸ್ಕೊಂಡಿಲ್ಲ ಅಂತಂದಿದ್ರೆ ಸೊ ನಿನ್ನೆ ಮ್ಯಾಚ್ ನಾವು ಹೌದು ಅಂದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ಇವ್ರಿಗೆ ಏನು ಕೊಟ್ಟರು ಆ್ಯಕ್ಚುಲಿ ಮ್ಯಾನ್ ಆಫ್ ದಿ ಮ್ಯಾಚ್ ನನಗಿಂತ ಬೌಲರ್ಸ್ಗಳು ಕೊಡಬೇಕಾಗಿತ್ತು. ಆ್ಯಂಡ್ ನನಗೆಲ್ಲ ಒಂದು ಪರ್ಸನಲ್ ಅನ್ಸಿದೆ ಏನಂತಂದ್ರೆ ಜಾಸ್ ಹೆಸಲ್ವುಡ್ ಅವ್ರಿಗೆ ಕೊಡಬೇಕಾಗಿತ್ತು ಅಂತ ಅನಿಸುತ್ತೆ. ಯಾಕಂದ್ರೆ ಜಾಸ್ ಹೆಸಲ್ವುಡ್ ಇಲ್ಲ ಅಂತಂದ್ರೆ ಕೃಣಾಲ್ ಪಾಂಡ್ಯಗೆ, ಯಾಕಂದ್ರೆ ಮ್ಯಾಚ್ ಟರ್ನ್ ಮಾಡಿದ್ದೆ ಅವರು. ಜಾಸ್ ಹೆಸಲ್ವುಡ್ ಅವರು ಕಾರ್ತಿಕ್ ಪಾಂಡ್ಯ ವಿಕೆಟ್ ತಗೊಂಡಿಲ್ಲ ಅಂತಂದ್ರೆ 19ನೇ ಓವರಲ್ಲಿ ಇಲ್ಲಿ ಮ್ಯಾಚ್ ಕಂಪ್ಲೀಟ್ ಆಗಿ ಟರ್ನ್ ಆಗಿರೋದು. ಸೊ ಕೃಣಾಲ್ ಪಾಂಡ್ಯನು ಯಾವ ರೀತಿ 18 ರನ್ ದೊಡ್ಡ ವಿಷಯ ಅಲ್ಲ ಗುರು. ಪದೇ ಹೇಳ್ತಾ ಇದ್ದೀನಿ, 25 ರನ್ ಇದ್ರು ಕೂಡ ಮ್ಯಾಚ್ನ ಗೆಲ್ಸುವಂತ ಕೇಪಬಿಲಿಟಿ ಇರುವಂತ ಪ್ಲೇಯರ್ಸ್ಗಳೇ ಇರುವ. ಲಾಸ್ಟ್ ಟೇಲೆಂಟರ್ ಬಂದು 6 ಹೊಡೆಯೋಕೆ ದೊಡ್ಡ ಚಿಕ್ಕ ರೌಂಡ್ ಗುರು. ಬಾಲ್ ಕನೆಕ್ಟ್ ಆಯ್ತು ಅಂದ್ರೆ 6 ಆಗ್ಬಿಡುತ್ತೆ. ನಿನ್ನೆ ಆ ಥರ ವೇರಿ ಮಾಡಿದ್ರು. ಆಕ್ಚುಲಿ ಬಾಲ್ ಸ್ಲೋ ರನ್ ಹಾಕಿದ್ರು, ಯಾರ್ಕರ್ಸ್ಗಳು ಹಾಕ್ತಾ ಇದ್ದಾರೆ. ನಾನು ಅನ್ಕೊಂಡೆ ಬೌನ್ಸರ್ ಹಾಕ್ತಾರೆ ಅಂತ ಅನ್ಕೊಂಡೆ. ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ಹಾಕಿದ್ರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬೌನ್ಸ್ ಒಂದು ಹಾಕ್ಬಿಟ್ಟು ಪುಣ್ಯ ಅದು ಹಾಕಿಲ್ಲ. ಅದು ಬೌನ್ಸ್ ಹಾಕಿದ್ರೆ ಮೇ ಬಿ 6 ಹೋಗ್ತಿತ್ತೋ ಏನೋ. ಬಟ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ದು ಬೌನ್ಸ್ ಅಲ್ಲಿ ವಿಲ್ ಜಾಕ್ಸನ್ ವಿಕೆಟ್ ತಗೊಂಡಿದ್ದು ಮಾತ್ರ ಅದು ಸೂಪರ್ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ಬೋದು ಗೈಸ್. ಎಸ್ ಗೈಸ್, ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು. ಸೊ ನಿಮ್ಗೆ ಅನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋಣ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.